ನಿರ್ಮಲವಾಣಿ ವಾಹಿನಿಯ ವೀಕ್ಷಕ ಬಾಂಧವರೆಲ್ಲರಿಗೂ ಸುಸ್ವಾಗತ. ಹೃದಯ ರುಚಿ ಚೋದ್ಯ ಇಂದಿನ ಉಪಶೀರ್ಷಿಕೆ ಇದು. ಹೃದಯ ರುಚಿ ಚೋದ್ಯ. ಗಗನ ನೀಲಿಮೆ ಎನ್ನ ಕಣ್ಗೆ ಸೊಗವೀವಂತೆ, ಮುಗಿವ ತರಣಿಯ ರಕ್ತ ಹಿತವೆನಿಸದೇಕೋ. ಸೊಗದ ಮೂಲವದಲ್ಲಿ ನೀಲದಳೋ ಕೆಂಪಿನೊಳೋ, ಬಗೆವೆನ್ನ ಮನಸ್ಸಿನೊಳೋ ಮಂಕುತಿಮ್ಮ ಮಂಕುತಿಮ್ಮ. ಗಗನ ನೀಲಿಮೆ ಎನ್ನ ಕಣ್ಗೆ ಸೊಗವೀವಂತೆ, ಮುಗಿವ ತರಣಿಯ ರಕ್ತ ಹಿತವೆನಿಸದೇಕೋ. ಸೊಗದ ಮೂಲವದಲ್ಲಿ ನೀಲದಳೋ ಕೆಂಪಿನೊಳೋ, ಬಗೆವೆನ್ನ ಮನಸ್ಸಿನೊಳೋ ಮಂಕುತಿಮ್ಮ ಮಂಕುತಿಮ್ಮ. ಗಗನ ನೀಲಿಮೆ ಎನ್ನ ಕಣ್ಗೆ ಸೊಗವೀವಂತೆ ಅಂದರೆ ಆಗಸದ ನೀಲವರ್ಣ ಕಣ್ಣುಗಳಿಗೆ ಎಷ್ಟೊಂದು ಮುದ ನೀಡುತ್ತೆ. ಸೂರ್ಯಾಸ್ತ ಸಮಯದಲ್ಲಿ ಕೆಂಪಾಗಿ ರಕ್ತ ದೋಕುಳಿ ಎರಚದಂತೆ ಕಾಣುವ ಆಗಸ ಮನಸ್ಸಿಗೆ ಅಷ್ಟೊಂದು ಹಿತವನ್ನು ಕೊಡೋದಿಲ್ಲ. ಆಗಸದ ನೀಲವರ್ಣದಲ್ಲಿ ಯಾವ ಗೊಂದಲ ಗೋಜಿಲುಗಳು ಇಲ್ಲ. ನಿರ್ಮಲವಾದ ಆಕಾಶ ಆನಂದ ಉಂಟು ಮಾಡುತ್ತದೆ. ಅದೇ ಸೂರ್ಯೋದಯವಾಗುತ್ತಂತೆ ಇದ್ದಂತೆಯೇ ಜೀವರಾಶಿಯಲ್ಲಿ ಚೈತನ್ಯ ಪುಟಿದೇಳುತ್ತೆ. ಸಕಲ ಜೀವರಾಶಿಗಳು ಸಹ ಸಂಭ್ರಮಿಸುತ್ತದೆ. ಅದೇ ಸೂರ್ಯಾಸ್ತ ಆಗ್ತಾ ಇದ್ದಂಗೆ ಎಲ್ಲವೂ ಸಹ ಎಲ್ಲ ಜೀವ ಸಂಕುಲಗಳು ಆಯಾಸಗೊಂಡು ಉತ್ಸಾಹಹೀನತೆಯಿಂದ ನಿಸ್ತೇಜವಾಗಿ ವಿಶ್ರಾಂತಿ ಬಯಸುತ್ತದೆ. ಎಲ್ಲಕ್ಕೂ ಬಹಳ ಆಯಾಸ ಆಗಿರುತ್ತೆ. ವಿಶ್ರಾಂತಿ ಸಿಕ್ಕಿರೆ ಸಾಕಪ್ಪ ಅಂತ ಅವು ಜೀವರಾಶಿಗಳೆಲ್ಲ ತಮ್ಮ ತಮ್ಮ ಗೂಡುಗಳನ್ನು, ಎಲ್ಲ ಪಕ್ಷಿಗಳು ತಮ್ಮ ಗೂಡುಗಳನ್ನು ಸೇರಿಕೊಳ್ಳುತ್ತವೆ. ಹಾಗೆ ಮನುಷ್ಯರು ಸಹ ಅವರವರ ಮನೆಗಳನ್ನು ಸೇರಿ ವಿಶ್ರಾಂತಿ ಪಡೆಯ ಬಯಸ್ತಾರೆ. ಇದು ಸೂರ್ಯಾಸ್ತ ಸಮಯದ ಒಂದು ಆಯಾಸಗೊಳ್ಳುವಂತಹ ಚಿತ್ರಣನ ನಾವು ನೋಡ್ತೇವೆ. ಜೀವನದ ಸಂಧ್ಯಾಕಾಲ, ಅಂತ್ಯಕಾಲ ಬಹಳ ದುಸ್ತರವಾದದ್ದು. ಅದೇ ಬಾಲ್ಯಕಾಲ ಬಹಳ ಸಂತೋಷದಾಯಕವಾದದ್ದು, ಸುಂದರವಾದದ್ದು. ಅಲ್ಲಿ ಯಾವ ಥರ ಗೊಂದಲ, ಗೋಜು, ಬೇಜಾರು, ದುಃಖ ಅನ್ನೋದೇ ಇಲ್ಲ. ಮಕ್ಕಳು ತಂದೆ ತಾಯಿಯ ಕಣ್ಮುಂದೆ ಬೆಳೀತಾರೆ. ಅವ್ರಿಗೆ ಯಾವ ಜವಾಬ್ದಾರಿ ಇಲ್ಲ. ಆಟ ಆಡ್ತಾ ಬೆಳೆಯುವಂತಹ ಸಮಯ ಅದು. ಉತ್ಸಾಹದ ಚಿಲುಮೆ ಚಿಮ್ಮುತ್ತಾ ಇರುತ್ತೆ. ಪುಟಿದೇಳುವಂಥ ಸಮಯ ಅದು. ಆಕಾಶ, ನೀಲಿ ಆಕಾಶವನ್ನು ಕಂಡಾಗ ಆಗುವಂಥ ಅನುಭವ ಅಂದರೆ ಸೂರ್ಯೋದಯದ ಸಂದರ್ಭದಲ್ಲಿ ಬಾಲ ಸೂರ್ಯ ಬಂದು ಬೆಳಕಿದಾಗ ಎಷ್ಟೊಂದು ಉತ್ಸಾಹ ಚಿಲುಮೆ ಇರುತ್ತೋ, ಹಾಗೆ ನಮ್ಮ ಸಂಸಾರ ಅಂದರೆ ನಮ್ಮ ಜೀವನದಲ್ಲೂ ಸಹ ಬಾಲ್ಯ ಜೀವನ ಅನ್ನೋದು ಅಷ್ಟೊಂದು ಅಮೂಲ್ಯವಾದದ್ದು, ಚೈತನ್ಯದಾಯಕವಾದದ್ದು. ಅದೇ ಸಂಧ್ಯಾಕಾಲ, ಜೀವನದ ಸಂಧ್ಯಾಕಾಲ, ಅಂತ್ಯಕಾಲ, ಸೂರ್ಯಾಸ್ತಮಯ ಆಗುವಂಥ ಸಮಯ ಅದು ಸಹ. ಅವಾಗೇನಾಗುತ್ತೆ, ಎಲ್ಲ ಸಹ ಒಂದು ಬಹಳ ದುಸ್ತರವಾದಂಥದ್ದು, ಕಷ್ಟ ಅದು. ದೇಹ ಮನಸ್ಸುಗಳು ಎರಡೂ ಸಹ ಮುದುಡಿ ಬದುಕು ಸಾಕಪ್ಪ ಅಂತ ಅನಿಸುತ್ತೆ. ಇಷ್ಟರ ಮಟ್ಟಿಗೆ ಇರುವಂಥದ್ದು ಸಂಧ್ಯಾಕಾಲ. ಅದನ್ನು ಇಲ್ಲಿ ಕವಿ ಸೂರ್ಯಾಸ್ತಕ್ಕೆ ಹೋಲಿಸ್ತಾ ಇದ್ದಾರೆ. ಸೂರ್ಯಾಸ್ತ ಸಮಯ ಅಂದಾಗ ಸೂರ್ಯ ಮುಳುಗುವ ಸಂದರ್ಭದಲ್ಲಿ ಹೇಗೆ ಇರ್ತಾನೆ, ಅವನ ಕೆಂಪು ಕಿರಣಗಳು ಎಷ್ಟರ ಮಟ್ಟಿಗೆ ರೊಚ್ಚೆಬ್ಬಿಸುತ್ತವೆ ಅಂದರೆ ಸಂಧ್ಯಾಕಾಲದಲ್ಲಿ. ಹಾಗೆ ವಯೋವೃದ್ಧರಿಗೆ ತಮ್ಮ ಜೀವನದ ಸಂಧ್ಯೆ ಬಂದಂತಾದ ಸಂದರ್ಭದಲ್ಲಿ ಅವರು ಬಹಳವಾಗಿ ದುಃಖ ಪಡ್ತಿರ್ತಾರೆ. ಅನೇಕ ರೋಗ ರುಜಿನಗಳಿಗೆ ಒಳಗಾಗಿ ಸಾಕಪ್ಪ ಸಾಕು, ಜೀವನ ಸಾಕು ಅಂತ ತುಂಬ ನೊಂದುಕೊಳ್ತಾರೆ. ಅಲ್ಲಿ ಯಾವ ರೀತಿಯ ಸೊಗಸು ಸಂತೋಷ ಅನ್ನೋದಿರಲ್ಲ. ಆದರೂ ಸಹ ಇಲ್ಲಿ ಸೊಗಸಿನ ಮೂಲವನ್ನು ಹುಡುಕ್ತಾ ಇದ್ದಾರೆ ಕವಿ. ಸೊಗಸಿನ ಮೂಲ ಎಲ್ಲಿದೆ? ಅದು ಮುದ ನೀಡುವ ನೀಲವರ್ಣದ ಆಕಾಶದಲ್ಲೋ, ಕೆಂಪಿನ ಕೆಂಡ ಕಾರುವ ಸೂರ್ಯಾಸ್ತ ಸಮಯದಲ್ಲೋ, ಅಥವಾ ಈ ಎರಡರ ಬಗ್ಗೆ ಚಿಂತಿಸುತ್ತಾ ಸೊಗಸನ್ನು ಅರಸುವ ಮನಸ್ಸಿನಲ್ಲೋ ಎಂಬ ಪ್ರಶ್ನೆ ಉದ್ಭವವಾಗುತ್ತೆ. ಅಂದರೆ ಬಾಲ್ಯಕಾಲ ಹಾಗೂ ಸಂಧ್ಯಾಕಾಲ ಅಂದರೆ ವಯೋವೃದ್ಧ ಸಂದರ್ಭದಲ್ಲಿ, ನಮ್ಮ ಅಂತ್ಯಕಾಲದಲ್ಲಿ ಇವೆರಡರ ಮಧ್ಯೆ ಇರತಕ್ಕಂತಹ ಒಂದು ಅಂತರ ಏನಿದೆ ಅದು ಯೌವನಾವಸ್ಥೆ. ಇದರಲ್ಲೇನಾದ್ರು ಸೊಗಸಿದೆಯಾ ಅಂತ ಎಲ್ಲ ಕಡೆ ಸೊಗಸನ್ನು ಹುಡುಕ್ತಾ ಇರ್ತಕ್ಕಂಥ ಮನಸ್ಸು, ಮೆಲ್ಲದಕ್ಕೂ ಮೂಲ ಮನಸ್ಸು. ಮನಸ್ಸಿನಲ್ಲಿ ಇಂತಹ ಒಂದು ಪ್ರಶ್ನೆ ಹೇಳ್ತಾ ಇದೆ.
ಅನ್ನೋದನ್ನು ಇಲ್ಲಿ ಕವಿ ಹೇಳ್ತಾ ಇದ್ದಾರೆ. ತೃಣಕ್ಕೆ ಹಸಿರೆಲ್ಲಿಯದು, ಬೇರಿನದೆ ಮಣ್ಣಿನದೆ, ದಿನಪನದೆ ಚಂದ್ರನದೆ, ನೀರಿನದೆ ನಿನದೆ. ತಣಿವ ನಿನ್ನ ಕಣ್ಣಿನ ಪುಣ್ಯವೋ ನೋಡು, ಗುಣಕ್ಕೆ ಕಾರಣ ಒಂದೇ ಮಂಕುತಿಮ್ಮ. ತೃಣಕ್ಕೆ ಹಸಿರೆಲ್ಲಿಯದು, ಬೇರಿನದೆ ಮಣ್ಣಿನದೆ, ದಿನಪನದೆ ಚಂದ್ರನದೆ, ನೀರಿನದೆ ನಿನದೆ. ತಣಿವ ನಿನ್ನ ಕಣ್ಣಿನ ಪುಣ್ಯವೋ ನೋಡು, ಗುಣಕ್ಕೆ ಕಾರಣ ಒಂದೇ ಮಂಕುತಿಮ್ಮ ಮಂಕುತಿಮ್ಮ. ತೃಣ ಅಂದರೆ ಹುಲ್ಲು, ದಿನಪ ಸೂರ್ಯ. ದಿನಕ್ಕೆ ಅವನು ಒಡೆಯನಾದಂಥವನು ದಿನಪ ಸೂರ್ಯ. ಹುಲ್ಲು ಹಸಿರಿನಿಂದ ಕಂಗೊಳಿಸುತ್ತೆ. ಅದು ಕಂಗೊಳಿಸ್ಬೇಕಾದ್ರೆ ಆ ಹಸಿರು ಬಣ್ಣ ಅದಕ್ಕೆ ಎಲ್ಲಿಂದ ಬಂತು, ಹೇಗೆ ಬಂತು? ಅದು ಮಣ್ಣಿನಲ್ಲಿ ಮೊದಲು ಹೇಗಾಗತ್ತದು ಹಸಿರಿನಿಂದ ಕಂಗೊಳಿಸೋಕ್ಕೆ ಏನೇನು ಅದರ ಒಂದು ಬೆಳವಣಿಗೆ ಯಾವ ಹಂತದಿಂದ ಪ್ರಾರಂಭ ಆಗುತ್ತೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಅದು ಮಣ್ಣಿನಲ್ಲಿ ಬೇರೂರುತ್ತೆ. ಆ ಬೇರೂರಿದ ಮೇಲೆ ಅದಕ್ಕೆ ಸೂರ್ಯನ ಹದವಾದಂಥ ಶಾಖ ಬೇಕು, ಚಂದ್ರನ ತಂಪು ಬೇಕು, ನೀರು ಉಣಿಸಬೇಕು. ಅದು ಚೆನ್ನಾಗಿ ಬೆಳೆಯುವಂತೆ ಅದನ್ನು ನಾವು ನೋಡಿಕೊಳ್ಬೇಕು. ಸೊಗಸಾದ ಹಸಿರು ಹುಲ್ಲು ಹಾಸನ್ನು ಕಣ್ತುಂಬಿಕೊಂಡು ತೃಪ್ತಿ ಪಡೋದು ಪುಣ್ಯ ಅಲ್ವೇ? ಎಷ್ಟು ಚೆನ್ನಾಗಿದೆ ಹಸಿರು ಹುಲ್ಲು, ಎಷ್ಟು ಚೆನ್ನ. ಅದರ ಮೇಲೆ ಕೂತ್ಕೊಳ್ಳೋದೇನೋ, ಮಕ್ಕಳಿಗೆ ನಲಿದಾಡೋದಕ್ಕೆ ಜಾಗ. ಎಂಥ ಒಂದು ಪುಣ್ಯ ಇದು. ಹಸಿರು, ಹಸಿರೇ ಹಸಿರು, ಅದೇ ನಮ್ಮ ಉಸಿರು ಅನ್ನುವಂತಹ ಒಂದು ರೀತಿ ಅನುಭವ ನಮಗಾಗಿರುವಾಗ ನಾವು ಹಸಿರಿನ ಬಗ್ಗೆ ಹೇಳುವಂತೆಯೇ ಇಲ್ಲ. ಅದಂತೂ ಮನಮೋಹಕವಾದಂತಹ ಹಸಿರಿನ ಸಿರಿ. ಆ ಹಸಿರು ಹುಲ್ಲಿನ ಮೇಲೆ ಕೂತು ಸಂತೋಷ ಪಡೋದು, ಅದನ್ನು ನೋಡಿ ಆನಂದ ಪಡೋದು ನಿಜವಾಗಲೂ ಪುಣ್ಯನೇ. ಹಾಗೆ ಸದ್ಗುಣಗಳ ಸುಂದರತೆಯ ಅಭಿವ್ಯಕ್ತಿ ಆಗಬೇಕು ಅಂದರೆ ಅದು ಕೇವಲ ಒಂದರಿಂದ ಒಬ್ಬರಿಂದ ಸಾಧ್ಯ ಆಗುವುದಿಲ್ಲ. ಅನೇಕರು ಒಂದಾಗಿ ಶ್ರಮಿಸಿದಾಗ, ಭಿನ್ನ ಭಿನ್ನವಾದ ಗುಣಗಳ ಬೆರಕೆಯ ಮಿಶ್ರಣವಾದಾಗ ಒಂದು ಹೊಸ ಸೊಬಗು ಹೊರಹೊಮ್ಮತ್ತೆ. ತೃಣದ ಸೃಷ್ಟಿ ಹಿಂದಿರೋ ಬೇರು, ಮಣ್ಣು, ದಿನಪ, ಚಂದ್ರ, ನೀರು ಇತ್ಯಾದಿಗಳ ಸಹಕಾರದ ಫಲವೇ ತಂಪಾದ ಹಸಿರು ಹುಲ್ಲಿನ ಹಾಸು. ಹಾಗೆ ಒಂದು ಜೀವ ಸರಿಯಾದ ರೀತಿಯಲ್ಲಿ ಬೆಳವಣಿಗೆ ಹೊಂದಬೇಕು ಅಂದರೆ ಅದಕ್ಕೆ ಎಲ್ಲ ರೀತಿಯ ಸರಿಯಾದಂಥ ಪೋಷಣೆ ಬೇಕು. ಕೇವಲ ಒಬ್ಬರಿಂದ ಏನನ್ನೂ ಮಾಡಲು ಸಾಧ್ಯವಿಲ್ಲ. ಅದಕ್ಕೆ ಎಲ್ಲ ರೀತಿಯ ಸಲಕರಣೆಗಳು, ಪೋಷಣೆಗಳು ಸಮರ್ಪಕವಾಗಿ ಆದಾಗ ಅವೆಲ್ಲವೂ ಸಹ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಅದಕ್ಕೆಲ್ಲ ಮೂಲ ಕಾರಣ ಯಾರು? ಭಗವಂತ. ಭಗವಂತನ ಕೃಪೆ ಇದ್ದರೆ ಪ್ರತಿಯೊಂದೂ ಸಹ ಚಂದವಾಗಿ, ಅಂದವಾಗಿ ನಡೆಯುತ್ತೆ ಅನ್ನೋದನ್ನು ಇಲ್ಲಿ ಕವಿ ಬಹಳ ಮನೋಜ್ಞವಾಗಿ ವರ್ಣಿಸಿದ್ದಾರೆ. ಇಲ್ಲಿಗೆ ಇಂದಿನ ಸಂಚಿಕೆ ಮುಕ್ತಾಯವಾಯಿತು. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.